ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ಕಾಲರ್ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್ಗೆ ಕಾಲರ್ನ ಯಾವ ರೀತಿ ಕಟಿಂಗ್ ಮಾಡೋದು, ಹಾಗೆ ಯಾವ ರೀತಿ ನೀಟಾಗಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಒಂದು ಒಳ್ಳೆ ವಿಡಿಯೋ ಇದು. ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೂನ್ 14ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಬೇಸಿಕ್ ಕಂಪ್ಲೀಟ್ ಆಗಿರೋರಿಗೆ, ಅಂದ್ರೆ ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿರುವಂತವರಿಗೆ ವೆರೈಟೀಸ್ ಆಫ್ ಬ್ಲೌಸ್, ವೆರೈಟೀಸ್ ಆಫ್ ಗೌನ್ಸ್ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ ಅಂತ ಅಂದ್ರೆ ಕಾಲರ್ ನೆಕ್, ಬೋಟ್ ನೆಕ್, ಕಟೋರಿ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಹಾಗೆ ಒಂದು ಯೂನಿಫಾರ್ಮ್ ಸೆಟ್ ಅಂತ ಅಂದ್ರೆ ಟಾಪ್ ಬಾಟಮ್ ಹಾಗೆ ಯೂನಿಫಾರ್ಮ್ ಮೇಲೆ ಬರುವಂತಹ ಜಾಕೆಟ್, ಹಾಗೆ ಫ್ರಂಟ್ ಪಾರ್ಟ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಇಟ್ಟು ಟ್ರೆಡಿಷನಲ್ ಗೌನ್ ಸ್ಯಾರಿನಲ್ಲಿ, ಹಾಗೆ ಅಂಬ್ರಲಾ ಗೌನ್ ಸ್ಯಾರಿನಲ್ಲಿ. ಸೊ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಹಾಗೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಸೊ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ರೆಡಿ ಆಗಬೇಕು. ಸೊ ಇಷ್ಟು ಸಿಲೆಬಸ್ ಅಲ್ಲಿ. ಸೊ ಆ ರೀತಿ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಇದಕ್ಕೆ ಸೇರ್ಕೊಳ್ಳೋಕೆ ನನ್ನ ಹತ್ರ ಯಾರೆಲ್ಲ ಬೇಸಿಕ್ ಕಲ್ತಿದ್ದಾರೆ, ಸೊ ಅಂತವರೆಲ್ಲ ಕಂಟಿನ್ಯೂ ಆಗ್ತಿದ್ದಾರೆ. ಹೊರಗಡೆಯಿಂದ ಯಾರು ಕಲಿಬೇಕು ಅಂತಿದ್ದೀರಾ ಅಂತವರು 4 ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದೆ, ಈ ಕ್ಲಾಸ್ಗೆ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ಸೊ ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಲೈವ್ ತಗೊಳ್ಳಲ್ಲ, ರೆಕಾರ್ಡಿಂಗ್ ವಿಡಿಯೋ ಇರುತ್ತೆ. ಸೊ ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ 2-3 ಸರಿ ನೀವು ನೋಡಿ ಕಲಿಬಹುದು. ಇನ್ ಕೇಸ್ ಡೌಟ್ ಬಂದ್ರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಜೂನ್ 14ನೇ ತಾರೀಕುವರೆಗೂ ಟೈಮ್ ಇದೆ. ಜೂನ್ 14ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ಇವಾಗ ನನ್ನ ಟಾಪಿಕ್ನ ಶುರು ಮಾಡೋಣ. ಸೊ ನೋಡಿ, ಇದು ಈ ಲೆವೆಲ್ಗೆ ನಾನು ಕಾಲರ್ ನೆಕ್ ಬ್ಲೌಸ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಲೆವೆಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 2.5 ಇಂಚ್ಗೆ, ಇಲ್ಲಿ ಏನು ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ತೀನಿ, ಇಲ್ಲಿಂದ 2.5 ಇಂಚ್ಗೆ ಈ ರೀತಿ ಒಂದೊಂದು ಮಾರ್ಕ್ ಹಾಕೊಳ್ಳಿ. ಈ ಸೈಡು ಅಷ್ಟೇ ಸೇಮ್ ಅದೇ ಥರ 2.5 ಇಂಚ್ಗೆ. ಓಕೆನಾ? ಈ ರೀತಿ ಮಾರ್ಕ್ ಹಾಕೊಂಡು, ಸೊ ಈಗ ನೀವು ಇಲ್ಲಿ ಏನು ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ನೋಡಿ, ಈ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಇಲ್ಲಿ ಕರೆಕ್ಟಾಗಿ ಇದನ್ನ ಈ ರೀತಿ ಒಂದು ಪಕ್ಕ ಒಂದು ಕರೆಕ್ಟಾಗಿ ಇಟ್ಕೊಳ್ಬೇಕು. ಸೊ ಇಟ್ಕೊಂಡು ಇದನ್ನು ಅಷ್ಟೇ ಇಲ್ಲಿ ಲೆವೆಲಲ್ಲಿ ಇಟ್ಕೊಳ್ಬೇಕು. ಓಕೆನಾ? ನೋಡಿ, ಇಲ್ಲಿ 2.5ಗೆ ಏನು ಮಾರ್ಕ್ ಹಾಕಿದ್ದೀನಿ, ಸೊ ಇನ್ಸೈಡು ಹಾಕ್ತಿದ್ದೀನಿ ನೋಡಿ ನಿಮಗೆ ಗೊತ್ತಾಗ್ಲಿ ಅಂತ. ಈ ರೀತಿ ಇಟ್ಕೊಂಡು ಇಲ್ಲಿ ಸೆಂಟರಲ್ಲಿ ಒಂದು ನಾಚ್ ಹಾಕೊಳ್ಳಿ, ಚಿಕ್ಕದಾಗಿ ಒಂದು ನಾಚ್ ಹಾಕೊಳ್ಳಿ, ಚಿಕ್ಕದಾಗಿ ಹಾಕೊಳ್ಳಿ. ಆಯ್ತಾ? ಈಗ ಮೆಷರ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ಮಾರ್ಕ್ ಹಾಕಿದೀವಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ ಟೇಪ್ ಇಟ್ಕೊಂಡು ಸೊ ಫ್ಲಾಟ್ ಆಗಿ ಇಟ್ಕೊಳ್ಳಿ, ಈ ತರ ಇಟ್ಕೊಂಡು. ಸೊ ಇಲ್ಲಿ ಬರ್ತಾ ಇದೆ 6 ಇಂಚು. ನೋಡಿ, ಇನ್ನೊಂದ್ಸರಿ ತೋರಿಸ್ತೀನಿ. ಸೊ ಇಲ್ಲಿದೆ ಮಾರ್ಕ್ ನಾವು ಹಾಕಿರೋದು, ಇದೆರಡು ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ನಾವು ಮಾರ್ಕ್ ಹಾಕಿರೋದು ಇಲ್ಲಿದೆ. ಸೊ ಇಲ್ಲಿಂದ ಟೇಪ್ ಇಟ್ಕೊಂಡು ಈ ರೀತಿ ಟೇಪ್ನ ಈ ರೀತಿ ಇಟ್ಕೊಂಡು ಈ ನಾಚಿಗೆ ಕರೆಕ್ಟಾಗಿ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಎಷ್ಟು ಬರ್ತಾ ಇದೆ? ಸೊ 6 ಇಂಚು ಬರ್ತಾ ಇದೆ. ಸೊ ಈ ರೀತಿ ಮೆಷರ್ ಮಾಡಿಕೊಂಡು ಈಗ ಇಲ್ಲಿ ನಾವು ಕ್ಯಾನ್ವಾಸ್ ತಗೊಳ್ಳೋಣ. ಸೊ ಕ್ಯಾನ್ವಾಸ್ ನೋಡಿ ಈ ರೀತಿ ಫೋಲ್ಡ್ ಆಗಿದೆ. ಸೊ ಈ ರೀತಿ ಫೋಲ್ಡ್ ಆಗಿರೋ ಕ್ಯಾನ್ವಾಸ್ಗೆ ನೀವು ಕರೆಕ್ಟಾಗಿ ಇಲ್ಲಿ ಲೆವೆಲ್ ಇರಲಿ. ಲೆವೆಲ್ ಇಲ್ಲ ಅಂದರೆ ಲೆವೆಲ್ ಮಾಡ್ಕೊಳ್ಳಿ. ಆಯಿತಾ? ಒಂದು ಸೈಡಲ್ಲಿ ಲೆವೆಲ್ ಇರಲಿ, ಲೆವೆಲ್ ಇಲ್ಲ ಅಂದರೆ ಲೆವೆಲ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲೆವೆಲ್ ಮಾಡಿಕೊಂಡು ಈಗ ಇಲ್ಲಿಂದ 1 ಇಂಚ್ಗೆ ಈ ರೀತಿ ಮಾಡ್ಕೊಳ್ಳಿ. ಇದು ತುಂಬಾನೇ ಈಸಿ ಕಾಲರ್ ನೆಕ್ ಮಾಡುವಂತಹ ಈಸಿ ವಿಧಾನ, ತುಂಬಾ ಈಸಿ ವಿಧಾನ. ಒಂದು 10 ನಿಮಿಷಕ್ಕೆಲ್ಲ ನೀವು ಕಾಲರ್ನ ಕಟ್ಟಿಂಗ್ ಮಾಡಿ ಫಿನಿಶ್ ಮಾಡ್ಬೋದು. ಸೊ ಅಷ್ಟು ಈಸಿ ಇದೆ. ಈ ರೀತಿ ಇಟ್ಕೊಂಡು ಲೈನ್ ಹಾಕೊಳ್ಳಿ. ಸೊ ಲೈನ್ ಹಾಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋಣ. 1 ಇಂಚ್ ಅಗಲಕ್ಕೆ ಮಾಡ್ಕೊಳ್ಳಿ, ಸಾಕಾಯ್ತಾ? ಸೊ ಈಗ ನಾವು ಮೆಷರ್ ಮಾಡಿದಾಗ ನಮಗೆ ಎಷ್ಟು ಬಂತು? 6 ಇಂಚು ಬಂತು. ಸೊ ಈ ಫೋಲ್ಡೆಡ್ ಇಂದ ಇದನ್ನ ಈ ರೀತಿ ಈಕ್ವಲ್ ಆಗಿ ಇಟ್ಕೊಳ್ಳಿ.
ಪಿನ್ ಇದ್ರೆ ಪಿನ್ ಮಾಡ್ಕೊಂಬಿಡಿ, ಬೆಸ್ಟ್. ಆ ಕಡೆ ಈ ಕಡೆ ಹೋಗುತ್ತೆ ಅನ್ಸಿದ್ರೆ. ಈ ರೀತಿ ಪಿನ್ ಮಾಡ್ಕೊಳ್ಳಿ, ಅದು ಅಳ್ಳಾಡಲ್ಲ, ನೀಟಾಗಿರುತ್ತೆ. ಸೊ ಈಗ ಈ ಫೋಲ್ಡೆಡ್ ಇಂದ 6 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ. ಸೊ ಮಾರ್ಕ್ ಹಾಕೊಂಡು ಇಲ್ಲಿ ಈ ರೀತಿ ಲೈನ್ ಹಾಕೊಳ್ಳಿ. ಲೈನ್ ಹಾಕೊಂಡು ಈ ಕಾರ್ನರ್ ಅಲ್ಲಿ ಮಾತ್ರ ಜಸ್ಟ್ ಈ ರೀತಿ ಒಂದು ಶೇಪ್ ಕೊಡಿ. ನೋಡಿ ಈ ರೀತಿ ಶೇಪ್ ಕೊಡಿ, ಇಷ್ಟೇ. ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಕಟ್ ಮಾಡಬೇಕು, ಇದು ಏನು ಕಟ್ ಮಾಡೋದು ಏನಿಲ್ಲ ನಿಮ್ಗೆ ಜಾಸ್ತಿ. ಈ ಶೇಪ್ ಏನು ಕೊಟ್ಟಿರ್ತೀವಿ ಸೊ ಇಷ್ಟು ಮಾತ್ರ ನೀವು ಕಟ್ ಮಾಡ್ಕೊಬೇಕಾಯ್ತಾ. ಸೊ ಈಗ ನಾವು ಮಾಡಿರುವಂತಹ ಪಿನ್ನ ತೆಗೆದ್ಬಿಡೋಣ. ಸೊ ಇದು ಬಂದು ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನ ಮೇನ್ ಫ್ಯಾಬ್ರಿಕ್ ಬಂದು ಇದು, ಓಕೆನಾ. ಈಗ ಇಲ್ಲಿ ಇದನ್ನ ಇಟ್ಕೊಳ್ಳೋಣ, ಓಕೆನಾ. ಸೊ ನೋಡಿ ಈ ಸೈಡ್ ಫೋಲ್ಡೆಡ್ ಇದೆ, ಇಲ್ಲಿ ಫೋಲ್ಡೆಡ್ ಇದೆ, ಇದನ್ನ ಇಲ್ಲಿ ಫೋಲ್ಡ್ ಮಾಡಿದ್ದೀನಿ. ಸೊ ಈ ಫೋಲ್ಡೆಡ್ ಮೇಲೆ ಇಟ್ಕೊಂಡು ಜಸ್ಟ್ ಈ ಕಡೆ ಒಂದು 1/2 ಇಂಚ್ ಇರಲಿ, ಈ ಕಡೆ ಒಂದು 1/2 ಇಂಚ್ ಇರಲಿ. ಸೊ ಅಷ್ಟು ಒಂದು ಅಂದಾಜಲ್ಲಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಆಯ್ತಾ. ಇದ್ರ ಮುಂದೇನು ಅಷ್ಟೇ ಒಂದು 1/2 ಇಂದ 3/4 ಇಂಚಷ್ಟು ಬಟ್ಟೆ ಇರಲಿ. ಸೊ ಈ ತರ ಕಟ್ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ಳೋಣ. ಇದು ಲೈನಿಂಗು, ಓಕೆನಾ. ಮೇನ್ ಫ್ಯಾಬ್ರಿಕ್ ಅಲ್ಲ, ಇದು ಬಂದು ಲೈನಿಂಗು. ಸೊ ಇದು ಬಂದು ಮೇನ್ ಫ್ಯಾಬ್ರಿಕ್. ಏನಕ್ಕಂದ್ರೆ ಬಟ್ಟೆ ಕಾಟನ್ದಾದ್ರೆ ಅಥವಾ ಟ್ರಾನ್ಸ್ಪರೆಂಟ್ ಅಲ್ಲ, ಅದು ಕಾಣಿಸಲ್ಲ ಹೊರಗಡೆಯಿಂದ. ನಾವೇನ್ ಕ್ಯಾನ್ವಾಸ್ ಹಾಕ್ತಿವಿ ಅದು ಕಾಣಲ್ಲ ಅಂದ್ರೆ ಬಟ್ಟೆ ದಪ್ಪ ಇದ್ರೆ ಒಂದೇ ಸಾಕು. ಸೊ ಇಲ್ಲಿ ಬಂದು ಇದು ಟ್ರಾನ್ಸ್ಪರೆಂಟ್ ಇದೆ. ಸೊ ಇದ್ರ ಕೆಳಗಡೆ ನಾವು ಸಿಂಗಲ್ ಇದ್ರ ಪೀಸ್ ಮೇಲೆ ಮಾಡಿದ್ರೆ ನಮ್ಗೆ ಏನಿದೆ ಕ್ಯಾನ್ವಾಸ್ ಕಾಣಿಸುತ್ತೆ ಬ್ಲೌಸ್ಗೆ ಅಟ್ಯಾಚ್ ಮಾಡಿದ್ಮೇಲೆ. ಸೊ ಹಾಗಾಗಿ ನಾನು ಲೈನಿಂಗ್ ಹಾಕ್ತಾ ಇದ್ದೀನಿ. ಪೀಸ್ ತುಂಬಾ ದಪ್ಪ ಇದೆ ಅಂದ್ರೆ ಲೈನಿಂಗ್ ನ ಅವಶ್ಯಕತೆ ಇಲ್ಲ, ಓಕೆನಾ. ಸೊ ಇದನ್ನು ಅಷ್ಟೇನೆ ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡ್ಕೊಂಡು ಸೊ ಇದೇ ತರ 2 ಪೀಸ್ ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಿಮ್ಗೆ ಮೇನ್ ಫ್ಯಾಬ್ರಿಕ್ ಕಡಿಮೆ ಇದೆ ಅಂದ್ರೆ 1 ಪೀಸ್ ಕಟ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಓಕೆ ಇದೆ ಅಂತ ಅಂದ್ರೆ 2 ಪೀಸ್ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಅಂದ್ರೆ ಒಂದು ಸೈಡ್ ಮೇನ್ ಫ್ಯಾಬ್ರಿಕ್ ಕಡಿಮೆ ಇದ್ದಾಗ ಒಂದ್ ಸೈಡು ನಾವು ಲೈನಿಂಗ್ ಹಾಕ್ಬೋದು. ಇನ್ಸೈಡ್ ಏನ್ ಬರುತ್ತೆ ನಾವು ಅಲ್ಲಿ ಲೈನಿಂಗ್ ಯೂಸ್ ಮಾಡ್ಬೋದು. ಟಾಪ್ ಸೈಡ್ ಏನ್ ಕಾಣುತ್ತೆ ನಾವು ಅಲ್ಲಿ ಮೇನ್ ಫ್ಯಾಬ್ರಿಕ್ ನ ಯೂಸ್ ಮಾಡ್ಕೊಳ್ಳೋದ. ಸೊ ಈಗ ಫ್ಯಾಬ್ರಿಕ್ ಇದೆ, ಹಾಗಾಗಿ ನಾನು ಏನ್ ಮಾಡ್ತೀನಿ 2 ಸೈಡು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತೀನಿ. ಸೊ ಈ ಸೈಡ್ ಫೋಲ್ಡ್ ಮಾಡಿದ್ದೆ, ಇದನ್ನ ಕಟ್ ಮಾಡ್ತಾ ಇದ್ದೀನಿ 2 ಪೀಸ್ ಹಾಕಕ್ಕೆ. ಸೊ ಈಗ 2 ಪೀಸ್ ಆಯ್ತು, ಈ ತರ 2 ಪೀಸ್ ಆಯ್ತು. ಇವಾಗ ನಾವೇನ್ ಮಾಡಬೇಕು, ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ನ ಇಟ್ಟು ಸುತ್ತ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಇದು ಉಲ್ಟಾ, ಇದು ಬಂದು ಸೀದಾ. ಇದ್ರ ಮೇಲೆ ಉಲ್ಟಾ ಸೈಡ್ ನ ನಾನು ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ತೀನಿ. ಸೊ ಇದ್ರ ಸುತ್ತ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಇನ್ನೊಂದು ಸೈಡು ಅಷ್ಟೇ ಸೇಮ್ ಅದೇ ತರ ಮಾಡ್ಕೊಳ್ಳೋಣ. ನೋಡಿ ಇದು ಉಲ್ಟಾ, ಸಾರಿ ಇದು ಸೀದಾ, ಇದು ಉಲ್ಟಾ. ಉಲ್ಟಾನ ನನಗೆ ಕಾಣಂಗ್ ಹಾಕೊಂತ ಇದ್ದೀನಿ. ಅದ್ರ ಮೇಲೆ ಲೈನಿಂಗ್ ಪೀಸ್ನ ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಸುತ್ತ ಇರೋದನ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ, ಓಕೆನಾ. ಸೊ ಈಗ ನಮಗೆ 2 ಪೀಸ್ ರೆಡಿ ಆಯ್ತು. ಇದೊಂದು ಪೀಸು, ಇದೊಂದು ಪೀಸು.
ಈಗ ನಾವೇನ್ ಮಾಡ್ಬೇಕು ನೋಡಿ, ಇದು ಸೀದಾ ಸೈಡು, ಇದು ಉಲ್ಟಾ ಸೈಡು. ಈಗ ನಾವೇನ್ ಕಾಲರ್ ಕಟ್ ಮಾಡಿ ಇಟ್ಕೊಂಡಿದೀವಿ ಕ್ಯಾನ್ವಾಸ್ ಇಲ್ಲಿ, ಅದನ್ನ ಇದ್ರ ಮೇಲೆ ಈ ರೀತಿ ಇಟ್ಟು, ಅಂದ್ರೆ ಸೊ ಇಲ್ಲಿ 1/2 ಇಂಚ್ ಅಷ್ಟು ಫ್ಯಾಬ್ರಿಕ್ ಇರ್ಲಿ, 1/2 ಇಂಚ್ ಅಷ್ಟು ಫ್ಯಾಬ್ರಿಕ್ ಬಿಟ್ಟು ಇದ್ರ ಮೇಲೆ ಈ ರೀತಿ ಈ ಸೈಡು ಬಟ್ಟೆ ಇರಬೇಕು, ಈ ಸೈಡು ಬಟ್ಟೆ ಇರಬೇಕು, ಸೆಂಟರ್ ಅಲ್ಲಿ ಇಟ್ಟು ಈ ರೀತಿ ಇಟ್ಟು ಐರನ್ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 1/2 ಇಂಚ್ ಅಷ್ಟು ಬಿಟ್ಟು ಐರನ್ ಮಾಡಿದ್ದೀನಿ. ಈಗ ಇದನ್ನ ನಾನು ಮಡ್ಚಿ ಸ್ಟಿಚ್ ಮಾಡ್ತೀನಿ. ಇದನ್ನ ನೀವು ಲಾಂಗ್ ಸ್ಟಿಚ್ ಅಥವಾ ಲೂಸ್ ಸ್ಟಿಚ್ ಎಲ್ಲ ಹಾಕೊಳ್ಳಿ. ಕಾಲರ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಈ ಥ್ರೆಡ್ ನ ನಾವು ಬಿಚ್ಕೊಳ್ಳೋಣ. ಸೊ ಫಿನಿಶಿಂಗ್ ಹೊರಗಡೆಯಿಂದ ನೀಟಾಗಿ ಕಾಣುತ್ತೆ. ಸೊ ಈ ರೀತಿ ಸ್ಟಿಚ್ ಹಾಕೊಂಡಿದೀವಿ ಆಯ್ತಾ. ಸೊ ಲೈನಿಂಗ್ ಮೇಲೆ ಕ್ಯಾನ್ವಾಸ್ ನ ಐರನ್ ಮಾಡಿರೋದು, ಇದು ಬಂದು ಸೀದಾ, ಇದು ಲೈನಿಂಗು, ಇದು ಬಂದು ಸೀದಾ. ಈಗ ನಾನು ಇದನ್ನ ಸೀದಾ ಹಾಕೊಳ್ತೀನಿ, ಅದ್ರ ಮೇಲೆ ಇದನ್ನ ಇಡ್ತೀನಿ ಈ ರೀತಿ. ನೋಡಿ ಇಲ್ಲೂ ಅಷ್ಟೇ 1/2 ಇಂಚ್ ಅಷ್ಟು ಫ್ಯಾಬ್ರಿಕ್ ಇರಲಿ, ಮೇಲೆ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳೋಣ. ಇಟ್ಕೊಂಡು ಈ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರಬೇಕು. ಆ ರೀತಿ ನಿಧಾನಕ್ಕೆ ನೀಟಾಗಿ ಆ ಶೇಪ್ ಹೇಗಿದೆ ಕಾಲರ್ದು ಆ ರೀತಿ ಸ್ಟಿಚ್ ಹಾಕೊಳ್ಳಿ. ಈ ರೀತಿ. ಈಗ ನಾವೇನ್ ಸ್ಟಿಚ್ ಹಾಕಿದೀವಿ ಅದ್ರ ಪಕ್ಕ ಒಂದು 1/4 ಇಂಚಷ್ಟು ಫ್ಯಾಬ್ರಿಕ್ ಬಿಟ್ಟು, ಸೊ ಮಿಕ್ಕಿರೋದು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ. ಈ ರೀತಿ ಓಕೆನಾ. ಈಗ ನಾಚ್ ಹಾಕೊಳ್ಳಿ, ಸುತ್ತ ಚಿಕ್ಕ ಚಿಕ್ಕದಾಗಿ ಅಲ್ಲೊಂದಲ್ಲೊಂದು ನಾಚ್ ಹಾಕೊಳ್ಳಿ. ಈ ರೀತಿ ನಾಚ್ ಹಾಕೊಂಡ್ಮೇಲೆ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಟರ್ನ್ ಮಾಡ್ಕೊಂಡು ಇದನ್ನ ನೀಟಾಗಿ ಕೂರಿಸ್ಕೊಂಡು ಈ ರೀತಿ ಐರನ್ ಮಾಡ್ಕೊಳ್ಬೇಕು. ನೋಡಿ ಕಾಲರ್ನ ಐರನ್ ಮಾಡಿದ್ದೀನಿ. ಇದು ಕಚ್ಚಾ ಇದೆ, ಇಲ್ಲಿದೆ ಕಚ್ಚಾ, ಬ್ಲೂ ಕಲರ್ ಆಗಿರೋದ್ರಿಂದ ನಿಮಗೆ ನೀಟಾಗಿ ಕಾಣಲ್ಲ ವಿಡಿಯೋದಲ್ಲಿ. ಸೊ ಕಚ್ಚಾ ಈ ತರ ಇದೆ. ಈಗ ಏನ್ ಮಾಡ್ಬೇಕು ನೋಡಿ, ಇದೆಯಲ್ಲ ಇದನ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇದ್ರ ಎಡ್ಜಲ್ಲಿ ಮಾರ್ಕ್ ಹಾಕ್ಬೇಕು. ಈ ಏನ್ ಹೇಳ್ಕೊಡ್ತಾ ಇದ್ದೀನಿ ಈ ಮೆಥಡ್ ನೀವು ಫಾಲೋ ಮಾಡಿದ್ರೆ 100% ನೆಕ್ ಫಿನಿಶಿಂಗು ಸ್ಟಿಚ್ ಮಾಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಸುಮಾರು ಜನಕ್ಕೆ ಬರಲ್ಲ ನೀಟಾಗಿ ಮಾಡಕ್ಕೆ, ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ. ತುಂಬಾ ಈಸಿ ಮೆಥಡ್ ಇದು, ಮತ್ತೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿ ಚಿಕ್ಕದಾಗಿ ಈ ರೀತಿ ನಾಚ್ ಹಾಕೊಳ್ಳಿ. ಓಕೆನಾ. ಸೊ ಈ ಕಚ್ಚಾ ಒಂದು 1/4 ಇಂಚ್ ಇದ್ರೆ ಸಾಕು. ಏನ್ ನಾವು ಮಾರ್ಕ್ ಹಾಕಿದೀವಿ ಇಲ್ಲಿ, ಏನ್ ನಾನು ಮಾರ್ಕ್ ಹಾಕಿದೀನಿ ಈ ಮಾರ್ಕ್ ಇಂದ ಪಕ್ಕ 1/4 ಇಂಚ್ ಇದ್ರೆ ಸಾಕು. ಇದು ಸ್ವಲ್ಪ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇದ್ರೆ ಫಿನಿಶಿಂಗ್ ಮಾಡುವಾಗ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. 1/4 ಇಂಚ್ ಅಷ್ಟು ಮಾತ್ರ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡೋಣ. ಈ ರೀತಿ ಓಕೆನಾ. ಈಗ ನಾವು ನಮ್ಮ ಬ್ಲೌಸ್ ತಗೊಳ್ಳೋಣ. ಉಲ್ಟಾ ಹಾಕೊಳ್ಬೇಕು. ಓಕೆನಾ. ಸೊ ನೋಡಿ ಇದು ಲೈನಿಂಗ್ ಸೈಡು, ಇದು ಮೇನ್ ಫ್ಯಾಬ್ರಿಕ್ ಸೈಡ್. ಸೊ ಇವಾಗ ನಾನು ಲೈನಿಂಗ್ ಸೈಡು ನನಗೆ ಕಾಣಂಗೆ ಹಾಕೊಂಡಿದ್ದೀನಿ. ಹಾಕೊಂಡು ಈ ನಾಚ್ ಇದೆಯಲ್ಲ ಈ ನಾಚ್ ಹಾಗೆ ಈ ಬಾಡಿ ಪೀಸಲ್ಲಿರೋ ನಾಚ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಆ ಥರ ಇಟ್ಕೊಂಡು ಬೇಕಾದ್ರೆ ಪಿನ್ ಮಾಡ್ಕೊಳ್ಳಿ ಬಿಗಿನರ್ಸ್ ಯಾರಿರ್ತೀರಾ. ಇಟ್ಕೊಂಡು ಈಗ ಇದನ್ನೇನಿದೆ ಈ ಟಾಪ್ ಸೈಡ್ ಇದನ್ನ ಈ ರೀತಿ ತಕ್ಕೊಂಡು ನಾವಿಲ್ಲಿ ಆಲ್ರೆಡಿ ಮಾರ್ಕ್ ಹಾಕಿರ್ತೀವಿ, ಆ ಮಾರ್ಕ್ ಮೇಲೆ ಸ್ಟಿಚಿಂಗ್ ಬರಬೇಕು. ಮಾರ್ಕಿಂದ ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ. ಸೊ ಒಂದು ಸೈಡು, ಸೊ ಈ ಕಚ್ಚಾ ಏನಿದೆ ನಾವು ಶೋಲ್ಡರ್ ಅಟ್ಯಾಚ್ ಮಾಡೋದು ಇದನ್ನ ಬ್ಯಾಕ್ ಸೈಡ್ ತಳ್ಳಬೇಕು ಈ ತರ. ಸೊ 1/4 ಇಂಚ್ ಮಾರ್ಜಿನಲ್ಲಿ, 1/2 ಇಂಚೆಲ್ಲ ಅಟ್ಯಾಚ್ ಮಾಡಬಾರ್ದು ಆಯ್ತಾ ಬಾಡಿ ಪೀಸ್ಗೆ. ಈ ರೀತಿ ನೋಡಿ ಮಾರ್ಕ್ ಮೇಲೆ ಬರಲಿ.
ಸೊ ಇಲ್ಲಿ ನೀವು ನೋಡ್ಬೇಕು, ನಾವು ಹಾಕಿರೋ ಮಾರ್ಕ್ಗೆ ಕರೆಕ್ಟಾಗಿ ನಮ್ಮ ಕಾಲರ್ ರೀಚ್ ಆಗ್ತದೆ. ಅಂದ್ರೆ ಬಾಡಿ ಪೀಸ್ ಮೇಲೆ ನಾವು ಫಸ್ಟ್ 2.5 ಇಂಚ್ ಮಾರ್ಕ್ ಹಾಕಿದ್ವಲ್ಲ, ಅಲ್ಲಿ ಕರೆಕ್ಟಾಗಿ ರೀಚ್ ಆಗ್ತಾ ಇದೆ. ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ತೀವಿ. ಈ ರೀತಿ ನೋಡಿ, ಇಲ್ಲಿ 1/4 ಇಂಚ್ ಅಷ್ಟೇ ಮಾರ್ಜಿನ್ ಇರೋದು, ಅದಕ್ಕಿಂತ ಜಾಸ್ತಿ ಹಿಡಿಬಾರ್ದು. 1/4 ಇಂಚ್ ಹಿಡಿದಿದ್ದೀನಿ. ಇವಾಗ ಈ ಸೈಡು ನೋಡಿ, ಇದನ್ನ ಈ ರೀತಿ ಇಟ್ಕೊಂಡು ಈ ಕಚ್ಚೆನ ಬ್ಯಾಕ್ ಸೈಡ್ ತಳ್ಕೊಂಡು ಇದನ್ನ ಈ ರೀತಿ ಇಟ್ಕೊಂಡು ಮತ್ತೆ ಇಲ್ಲಿಂದ ಶುರು ಮಾಡಿ. ಎಕ್ಸಾಕ್ಟ್ ನಾವು ಎಲ್ಲಿ ಮಾರ್ಕ್ ಹಾಕಿರ್ತೀವಿ ಅಲ್ಲಿಂದನೇ ಬರುತ್ತೆ. ನಾವು ಕಾಲರ್ ಕಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ಅಲ್ಲಿಂದನೇ ಬರುತ್ತೆ. ಈ ತರ ಇಟ್ಕೊಂಡು ಈಗ ಇಲ್ಲಿಂದ ಸ್ಟಿಚ್ ಮಾಡ್ತೀನಿ. ಈಗ ಈ ರೀತಿ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನ ನಾವು ಸೀದಾ ಹಾಕೊಳ್ಳೋಣ. ಸೊ ಈ ಕ್ಯಾನ್ವಾಸ್ ಏನಿದೆ ಸೀದಾ ಸೈಡು ಬರಬೇಕು. ಕ್ಯಾನ್ವಾಸ್ ಹಾಕ್ದಿರ ಇರೋದು ಉಲ್ಟಾ ಸೈಡ್ ಹೋಗ್ಬೇಕು. ಏನಕ್ಕಂದ್ರೆ ಟಾಪ್ ಸೈಡಲ್ಲಿ ನಮಗೆ ಇದು ನೀಟಾಗಿ ಫಿನಿಶಿಂಗ್ ಬರ್ಬೇಕಾಯ್ತಾ. ಸೊ ಈಗ ಇದನ್ನ ಈ ರೀತಿ ಹಾಕೊಳ್ಳೋಣ. ಈ ರೀತಿ ಹಾಕೊಂಡು ಇದೇನು ನಾವು ಸ್ಟಿಚ್ ಮಾಡಿದೀವಿ ಕಚ್ಚಾ, ಅದನ್ನ ಒಳಗಡೆ ತಳ್ಳಿ ನೋಡಿ, ಈ ರೀತಿ ನೀಟಾಗಿ ಒಳಗಡೆ ತಳ್ಕೊಂಡು. ಸೊ ಆಲ್ರೆಡಿ ನಾವು ಅಟ್ಯಾಚ್ ಮಾಡುವಾಗ ಇಲ್ಲಿ ಸ್ಟಿಚ್ ಬಂದಿದೆಯಲ್ಲ, ಆ ಸ್ಟಿಚ್ ಮೇಲೆ ಇದು ಕೂರ್ಬೇಕು. ತುಂಬಾ ಒಳಗೂ ಹೋಗ್ಬಾರ್ದು, ತುಂಬಾ ಆಚೆನೂ ಬರಬಾರ್ದು. ಸ್ಟಿಚ್ ಮೇಲೆ ಅದು ಕರೆಕ್ಟಾಗಿ ಕೂತ್ಕೊಬೇಕು. ಆ ರೀತಿ ನೀವು ಅದನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಬನ್ನಿ. ನೋಡಿ, ಈ ಸ್ಟಿಚ್ನೇ ಫಾಲೋ ಮಾಡ್ತೀನಿ ನಾನು ಇವಾಗ. ನೋಡಿ, ಈ ರೀತಿ ಇಲ್ಲಿ ನಿಮ್ಗೆ ನೀಟ್ ಫಿನಿಶಿಂಗ್ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ಇನ್ಸೈಡು ಅಷ್ಟೇ ಸೇಮ್ ಅದೇ ತರ ಬರುತ್ತೆ, ಯಾವುದೇ ಒಂಚೂರು ಏರು ಬರಲ್ಲ. ಈ ರೀತಿ ಕಾಲರ್ ಫಿನಿಶಿಂಗ್ ಇರಬೇಕು. ಸೊ ಆವಾಗ ಮಾತ್ರ ಕಾಲರ್ ಬ್ಲೌಸ್ ನೀಟಾಗಿ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದು, ಹಾಗೆ ಕಾಣೋದು. ಓಕೆನಾ. ಸೊ ಇಷ್ಟ ಆದ್ಮೇಲೆ ಸೊ ಇವಾಗ ನಾವು ಇಲ್ಲಿಂದ ಶುರು ಮಾಡಿ ಎಡ್ಜ್ ಸ್ಟಿಚ್ ಹಾಕೋಣ. ಈ ಕಾಲರ್ ಏನಿದೆ ಮೇಲ್ಗಡೆಗೆ ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ. ಸೊ ಶೇಪ್ ಹೇಗಿದೆ ಹಾಗೆ ತಿರುಗಿಸಿ ನಿಧಾನಕ್ಕೆ ಹಾಕೊಳ್ಳಿ ಸ್ಟಿಚ್. ಸೊ ರೆಡಿ. ಹಾಫ್ ಕಾಲರ್ ನೆಕ್ ನ ಹೇಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ನೋಡಿ. ನಿಮ್ಮ ಮುಂದೆನೆ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಇನ್ನೂ ಯಾವುದೇ ಐರನ್ನ ನಾನು ಮಾಡಿಲ್ಲ, ಐರನ್ ಮಾಡಿರೋ ಥರನೇ ಇದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಐರನ್ ಮಾಡಿದ್ರೆ ಇದಿನ್ನೂ ಲುಕ್ ಆಗಿ ಕೂತ್ಕೊಳ್ಳುತ್ತೆ. ಸೊ ವಿಡಿಯೋ ಏನ್ ಅನಿಸ್ತು? ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಅಥವಾ ನಾನು ಹೇಳ್ಕೊಟ್ಟಿರೋ ಮೆಥಡ್ ಈಸಿನಾ ಕಷ್ಟನಾ? ಏನ್ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸೊ ಇದಕ್ಕಿಂತ ನಿಮಗೆ ಕಾಲರ್ ಬ್ಲೌಸ್ ಕಟಿಂಗ್ ಕಲಿಬೇಕು, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನಾನು ಕಾಲರ್ ಬ್ಲೌಸ್ ಕಟಿಂಗ್ ಮಾಡಬೇಕು, ಅಥವಾ ಕಾಲರ್ ಬ್ಲೌಸ್ ಅಲ್ಲಿ ಹಿಂದೆಗಡೆ ಎಲ್ಲ ಡಿಸೈನ್ ಹೇಗೆ ಮಾಡಬೇಕು, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ನ ಜಾಯ್ನ್ ಆಗಿ. ಜೂನ್ 16ನೇ ತಾರೀಕಿಂದ ಶುರು ಆಗ್ತದೆ. ಓಕೆನಾ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.